ಅಯ್ಯ ಮಂಡಲ್ ಪಟ್ಟಿನೂ ಬೇಡ ಏನು ಬೇಡ ಹೋಗಪ್ಪ, ನಮ್ಗೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಒಳ್ಳೆ ಆಫ್ ರೋಡ್ ಐತೆ, ರೋಡ್ ಗುಂಡಿಗಳವೆ ಎಲ್ಲ ಇವೆ ಅಂತ ಅಂತಾರಲ್ಲ. ನೋಡ್ರಪ್ಪ ಚಲೋ ಬೈ ಬಂದು ಮಂಡಲ್ ಪಟ್ಟಿ. ಈಗ ಅಸಿಲಿ ಆಟ ಈಗ ಶುರು ಅನ್ನಂಗೆ, ಅಸಲಿ ಆಟ ಇವಾಗ ಶುರು. ಮಂಡಲ್ ಪಟ್ಟಿ ಎಂಟ್ರಿ. ಓಹ್ ಮೈ ಗಾಡ್, ಫುಲ್ ಸ್ಕಿಡ್ ಆಗುತ್ತೆ ಈಗ. ಹೆವಿ ಉಂಟು ಆಫ್ ರೋಡ್ ಮಂಡಲ್ ಪಟ್ಟಿ. ಅವಾಗ ಬಂದಿದ್ದಲ್ಲ ಆಫ್ ರೋಡ್, ಈಗ ಹೋಗ್ತಾ ಇರೋದು ವಾಡಿ ಅಂತ. ಎಲ್ಲ ಅಲ್ಲಿ ಇಷ್ಟು ಬೇಗ ಮುಗಿಸ್ಕೊಂಬತ್ತವ್ರಲ್ಲಪ್ಪ ಆಫ್ ರೋಡ್ ಎಲ್ಲ. ನೀವು ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಆದ್ರೂ ಬೈಕಲ್ಲಿ ಮಜಾನೇ ಬೇರೆ ಕಾರಲ್ಲಿ ಹೋಗೋದಕ್ಕಿಂತ. ಇದೇನು ಆಫ್ ರೋಡ್ ಮಾಡ್ತೀರಾ? ಇದೇ ಆಫ್ ರೋಡ್ ನಿಮಗೆ ಬೆಂಗಳೂರಲ್ಲಿ ಸಿಗ್ತದಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬೆಂಗಳೂರಿಗೂ ಮಂಡಲ್ ಪಟ್ಟಿಗೂ ಏನೋ ವ್ಯತ್ಯಾಸ ಇಲ್ಲ. ಆಯ್ತು, ಆಮೇಲೆ ಅದೇ ರೋಡ್ ನಿಮ್ಗೆ ಬೆಂಗಳೂರಲ್ಲಿ ಎಷ್ಟೆಷ್ಟು ಗುಂಡಿಗಳು ಬೇಕು, ಇದಕ್ಕಿಂತ ಆಳವಾಗಿರೋ ಗುಂಡಿಗಳೆಲ್ಲ ನಿಮಗೆ ಬೆಂಗಳೂರಲ್ಲಿ ಸಿಗ್ತವೆ. ಅಯ್ಯಪ್ಪ ಹೇಳ್ತಿರಲ್ಲ ನೀವು, ಬೆಂಗಳೂರಲ್ಲೆಲ್ಲ ಪುಣ್ಯವಂತರು. ನಾವು ಆಫ್ ರೋಡ್ ಮಾಡಬೇಕು ಅಂತ ಮಂಡಲ್ ಪಟ್ಟಿ ಗಂಟೆ ಹುಡುಕೊಂಬರ್ತೀವಿ, ಆದ್ರೆ ಬೆಂಗಳೂರವ್ರು ಹಂಗಲ್ಲ. ಅಯ್ಯ ಮಂಡಲ್ ಪಟ್ಟಿನೂ ಬೇಡ ಏನು ಬೇಡ ಹೋಗಪ್ಪ, ನಮ್ಗೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಒಳ್ಳೆ ಆಫ್ ರೋಡ್ ಐತೆ, ರೋಡ್ ಗುಂಡಿಗಳವೆ ಎಲ್ಲ ಇವೆ ಅಂತ ಅಂತಾರಲ್ಲ. ಅಣ್ಣ ಟ್ರೆಕ್ಕಿಂಗ್ ಮಾಡ್ತಾವ್ರೆ. ಟ್ರೆಕ್ಕಿಂಗ್ ಯಾವ ಬೈಕು ಬೇಡ ಏನು ಬೇಡ ನಮಗೆ ಅಂತ. ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನ ಯಾವ್ರಲ್ಲ ನಿಂದು. ಅಯ್ಯ ನಮ್ಗೆ ಕಾಲು ಇಟ್ಟಕ್ಕೆ ತಿನ್ನೋದಕ್ಕೋದ್ಕೂ ಉಪರವಲ ಬನಾಯ ಮೇರೆ ಕುಳ್ಳ ಆಗತ್ತಾಗಿ. ಅಯ್ಯಪ್ಪ ಆಯ್ತಿಲ್ಲ ಕನ್ನಡ ನನ್ ಕೇಳಿ. ಮಕ ಮುಚ್ಕೊಂಡು ಓಡಾಡೋ ತಿಕ್ಕ ಮುಚ್ಕೊಂಡು ಮನೆ